ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವಾಗ ಲಾಕ್ಡೌನ್ ಆಗಿ ಮನೆಯಲ್ಲಿ ಕೂತು ಕೂತು ಏನಾದರೂ ತಿನ್ನೋಣ ಹೊರಗಡೆದಂತ ತುಂಬ ಆಸೆ ಆಗುತ್ತೆ. ನನಗೊತ್ತು ಇದು ಎಲ್ಲರಿಗೂ ಕೂಡ ಆಸೆ ಆಗುತ್ತೆ. ಹಾಗಾಗಿ ನಾನಿವತ್ತು ಫ್ರೈಡ್ ರೈಸನ್ನು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಯಾವುದೇ ಸಾಸ್ ಇಲ್ಲದಿದ್ದರೂ ಏನಿಲ್ಲದಿದ್ದರೂ ನಡೆಯುತ್ತೆ. ನಾನು ಸುಲಭದಲ್ಲಿ ಇವತ್ತು ಯಾವ ರೀತಿ ನೀವು ಅದಕ್ಕಿಂತ ಹೊರಗಡೆ ಫಾಸ್ಟ್ ಫುಡ್ಡಲ್ಲಿ ಸಿಗುತ್ತೆ ನೋಡಿ, ಅದಕ್ಕಿಂತ ಬೆಸ್ಟ್ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಸಣ್ಣದಾಗಿ ನೋಡಿ ಈ ರೀತಿ ಕ್ಯಾಬೇಜ್ ಕಟ್ ಮಾಡಿದ್ದೀನಿ, ಎಲೆಕೋಸ್ ಅಂತ ಹೇಳ್ತಾರೆ ನೋಡಿ ಅದನ್ನು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಾರ್ನ್ಫ್ಲವರ್ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಅಂದರೆ ಜೋಳ ಹಿಟ್ಟು, ಮೆಕ್ಕೆಜೋಳ ಹೇಳ್ತಾರೆ ನೋಡಿ, ಆ ಹಿಟ್ಟು ಇಲ್ಲದಿದ್ದರೆ ನೀವು ಅಕ್ಕಿ ಹಿಟ್ಟನ್ನೇ ಹಾಕ್ಬೋದು ಅಥವಾ ಮೈದಾ ಕೂಡ ಸೇರಿಸ್ಬೋದು. ಅರ್ಧ ನೀರುಳ್ಳಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ. ಅದನ್ನು ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತಾನಾಗಿ ಅದು ನೀರು ಬಿಡುತ್ತೆ. ಒಮ್ಮೆಲೆ ನೀರು ಬಿಡಲ್ಲ ಅಂತ ಆದರೆ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ಉಂಡೆ ರೀತಿ ಬರಬೇಕು ನೋಡಿ, ಉಂಡೆ ರೀತಿ ಬರೋ ತನಕ ನೀವು ಮಾಡಬೇಕು. ಒಮ್ಮೆಲೆ ನೀವು ಹಾಕಿದ ಹಿಟ್ಟು ಕೂಡ ಕರೆಕ್ಟಾಗಿ ಅಂಟು ಬರ್ತಾ ಇಲ್ಲ ಅಂತ ಆದರೆ ನೀವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಬೋದು. ನೋಡಿ, ನಾನು ಸಣ್ಣದಾಗಿ ಉಂಡೆ ಮಾಡಿ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಈಸಿಯಾಗಿ ಎಣ್ಣೆಯಲ್ಲಿ ಬಿಡ್ಬೋದು. ಆವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೆ ರೀತಿ ಬಿಸಿ ಆಗಬೇಕು ಎಣ್ಣೆ. ಆಮೇಲೆ ನೀವು ಒಂದೊಂದೇ ಉಂಡೆಯನ್ನು ಈ ರೀತಿ ಬಿಟ್ಟರಾಯಿತು. ನಾನು ಇದಕ್ಕಿಂತ ಮೊದಲು ಮಂಚೂರಿ ತೋರಿಸಿದ್ದೆ, ಅದನ್ನು ಕೂಡ ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಹಾಗಾಗಿ ಇದು ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಯಾರಾದರೂ ಆ ರೆಸಿಪಿ ನೋಡಿಲ್ಲದಿದ್ದರೆ ಒಮ್ಮೆ ನೋಡಿ. ಎಲೆಕೋಸ್ ಮಂಚೂರಿ ಮಾಡಿದ್ದೆ ನಾನು, ಸಾಸ್ ಇಲ್ಲದೇ, ತುಂಬ ಟೇಸ್ಟ್ ಆಗುತ್ತೆ. ಓಕೆ ನೋಡಿ, ಇದನ್ನು ಇವಾಗ ಡೀಪ್ ಫ್ರೈ ಮಾಡಲಿಕ್ಕೆ ಉಂಟು ನಮಗೆ. ಅಂದರೆ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಉಂಟು, ಕ್ರಿಸ್ಪಿಯಾಗಿದ್ದು ಫ್ರೈ ಆಗಬೇಕು. ಅರ್ಧ ಫ್ರೈ ಮಾಡಿ ಹೊರಗಡೆ ತೆಗೆದು ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಇನ್ನೊಮ್ಮೆ ಕೂಡ ನೀವು ಮಾಡ್ಬೋದು. ಆದರೆ ನಾನಿವತ್ತು ಒಂದೇ ಸಲ ಇಲ್ಲಿ ಕರೆಕ್ಟಾಗಿ ಡೀಪ್ ಫ್ರೈ ಒಳ್ಳೆ ರೀತಿ ನೋಡಿ ಕೆಂಪಾಗೋವರೆಗೂ ಇದನ್ನು ಟರ್ನ್ ಮಾಡ್ತಾ ತಿರುಗಿಸ್ತಾ ನೋಡಿ ಈ ರೀತಿ ಫ್ರೈ ಮಾಡ್ತೀನಿ. ನೋಡಿ, ಇವಾಗ ಕಾಣ್ಬೋದು ನೀವು, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದ್ದು ಇವಾಗ ಫ್ರೈ ಆಗಿದೆ. ಎಲ್ಲವನ್ನು ತೆಗೆದು ಸಪ್ರೇಟಾಗಿ ಇದನ್ನು ಇಡೋಣ. ಆಮೇಲೆ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೂ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿದ್ದೀನಿ. ಸ್ವಲ್ಪನೇ ಹಾಕಿದರೆ ಸಾಕು. ಓಕೆ, ಇದು ನಾವಿವಾಗ ಸಾಸ್ ರೆಡಿ ಮಾಡೋದು. ಹಾಗಾಗಿ ಒಮ್ಮೆಲೆ ನಿಮ್ಮ ಹತ್ರ ಸಾಸ್ ಇದೆ ಆದರೆ ನೀವು ಇದೆಲ್ಲ ಮಾಡಬೇಕಂತ ಏನು ಇಲ್ಲ. ಓಕೆ ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು 2 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಟೊಮೆಟೊ ಇತ್ತು, ಇನ್ನೊಂದು ದೊಡ್ಡ ಟೊಮೆಟೊ. ಹಾಗಾಗಿ 2 ಟೊಮೆಟೊ ನಾನಲ್ಲಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿದು ಫ್ರೈ ಆಗಬೇಕು. ಇದಕ್ಕೆ ನೀರೆಲ್ಲ ಏನೂ ಸೇರಿಸಬೇಡಿ. ಓಕೆ ನೋಡಿ, ಇವಾಗ ಎಷ್ಟು ಸ್ಮೂತ್ ಆಗಿದೆ, ನಿಮ್ಮ ಕಣ್ಣ ಮುಂದೆ ಉಂಟು, ನಿಮ್ಗೆ ಗೊತ್ತಾಗದ ಅಂದಾಜಲ್ಲಿ ಈ ರೀತಿ ಆಗಬೇಕು. ಆಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕೋಣ. ಸಕ್ಕರೆ ಇಷ್ಟ ಇಲ್ಲದವರು ಬೆಲ್ಲ ಕೂಡ ಹಾಕ್ಬೋದು. ಸಾಸ್ ನೋಡಿರ್ಬೋದು ನೀವು, ಸ್ವಲ್ಪ ಸಿಹಿ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಹಾಗಾಗಿ ಸಕ್ಕರೆಯನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ನಾನಿಲ್ಲಿ ಖಾರ ಪೌಡರ್ ಹಾಕಿದ್ದೀನಿ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಆದರೆ ಜಾಸ್ತಿ ಹಾಕ್ಬೋದು, ಅಥವಾ ಕಮ್ಮಿ ನೀವು ತಿನ್ನೋರಾದರೆ ಕಮ್ಮಿ ಹಾಕ್ಬೋದು. ಸಕ್ಕರೆಯಲ್ಲೇ ಇದು ಚೆನ್ನಾಗಿ ಕರಗಿ ನೋಡಿ ಈ ರೀತಿ ಫ್ರೈ ಆಗಬೇಕು. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರು ಹಾಕಬೇಡಿ. ಓಕೆ, ಒಳ್ಳೆ ರೀತಿ ಈ ರೀತಿ ಸ್ಮೂತ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ನಾನು ವೆನಿಗರ್ ಹಾಕ್ತಾಯಿದ್ದೀನಿ. ನೀವು ಒಮ್ಮೆಲೆ ವೆನಿಗರ್ ಇಲ್ಲದಿದ್ದರೆ ಲಿಂಬೆ ರಸ ಕೂಡ ಹಾಕ್ಬೋದು. ಓಕೆ, ಚೆನ್ನಾಗಿ ನೋಡಿ ಇವಾಗ ಆಗಿದೆ. ಇದು ಆಫ್ ಮಾಡೋಣ ಗ್ಯಾಸನ್ನು. ತಣ್ಣಗಾದಮೇಲೆ ಗ್ರೈಂಡ್ ಮಾಡೋಣ. ಓಕೆ, ಇವಾಗ ನೋಡಿ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಒಮ್ಮೆಲೆ ತುಂಬ ತಿಕ್ಕಿದೆ ಅಂತ ಎನಿಸಿದರೆ ನೀವು ಸ್ವಲ್ಪ ಬಿಸಿ ನೀರು ಇದಕ್ಕೆ ಹಾಕ್ಬೋದು. ಹಾಗೂ ಇದನ್ನು ನೀವು ಜಾಸ್ತಿ ಮಾಡಿದರೆ ಫ್ರಿಜ್ಜಲ್ಲಿ ಇಡ್ಬೋದು. ಈ ಸಾಸ್ ನೀವು ಯಾವಾಗ ಕೂಡ ಯೂಸ್ ಮಾಡ್ಬೋದು, ಏನಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ. ಹಾಗಾಗಿ ವೆನಿಗರ್ ಹಾಕೋದು. ವೆನಿಗರ್ ಹಾಕಿದರೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಹಾಳಾಗೋದಿಲ್ಲ. ಓಕೆ, ಇವಾಗ ಸಾಸ್ ರೆಡಿಯಾಗಿದೆ. ಇದನ್ನು ಇವಾಗ ಪಕ್ಕದಲ್ಲಿ ಇಡೋಣ. ಇನ್ನೊಂದು ಸೈಡಲ್ಲಿ ನಾನು 2 ಮೊಟ್ಟೆ ಹೊಡೆದಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ತೀನಿ. ಮಿಕ್ಸ್ ಮಾಡೋಣ ಒಳ್ಳೆ ರೀತಿಯಲ್ಲಿ. ಇದನ್ನು ನಾನಿಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ. ಕೇವಲ ವೆಜ್ ತಿನ್ನೋರು ಇದನ್ನು ಮಾಡಬೇಕಂತ ಇಲ್ಲ. ಓಕೆ, ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕೋಣ, ಸ್ವಲ್ಪನೇ ಸಾಕು. ಹಾಗೂ ಚೆನ್ನಾಗಿ ಬಿಸಿ ಆದಮೇಲೆ ಮಿಕ್ಸ್ ಮಾಡಿದ ಮೊಟ್ಟೆ ಇತ್ತು ನೋಡಿ, ಅದನ್ನು ಹಾಕೋಣ. ಓಕೆ, ನಾನಿಲ್ಲಿ ಇದನ್ನು ಹಾಕಿ ಸ್ವಲ್ಪ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಬುರ್ಜಿ ಎಲ್ಲ ಮಾಡುವಾಗ ಮಾಡ್ತೀವಿ ನೋಡಿ ಆ ರೀತಿ. ತುಂಬ ಸಣ್ಣ ಸಣ್ಣದಾಗಿ ನಾನು ಮಾಡ್ತಾಯಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಇಡ್ತೀನಿ. ತಿನ್ನುವಾಗ ಇದು ಚೆನ್ನಾಗಾಗುತ್ತೆ ನೋಡಿ ಹೀಗೆ. ಓಕೆ, ಇದನ್ನು ನಾನು ಸಪ್ರೇಟಾಗಿ ತೆಗಿತೀನಿ, ಲಾಸ್ಟಿಗೆ ತಿನ್ನುವಾಗ ಸಿಕ್ಕಿದರೆ ಚೆನ್ನಾಗಾಗುತ್ತೆ ಅಂತೇಳಿ. ನೀವು ಬೇಕಿದ್ರೆ ಇದರೊಟ್ಟಿಗೆ ಕ್ಯಾಬೇಜ್ ಎಲ್ಲ ಬೇಕಿದ್ರೆ ಫ್ರೈ ಮಾಡ್ಬೋದು, ಅಥವಾ ಈ ರೀತಿ ಕೂಡ ಮಾಡ್ಬೋದು. ಓಕೆ, ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಚೆನ್ನಾಗಿ ಬಿಸಿ ಆಗಲಿಲ್ಲ, ಒಳ್ಳೆ ಬಿಸಿ ಆಗಬೇಕು. ಆಮೇಲೆ ಗ್ಯಾಸ್ ಯಾವಾಗಲೂ ಫಾಸ್ಟಲ್ಲಿ ಇರಬೇಕು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ. ಒಂದು ನೀರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಹಸಿಮೆಣಸು ಹಾಕಿದ್ದೀನಿ. ಆಮೇಲೆ ಇದನ್ನು ಇವಾಗ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡೋಣ. ನಾನು ಹೇಳಿದೆ ನಿಮಗೆ, ಗ್ಯಾಸ್ ಯಾವಾಗಲೂ ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಫಾಸ್ಟಲ್ಲಿ ಇರಬೇಕು. ಹಾಗಾಗಿ ಅದಕ್ಕೆ ಫ್ರೈಡ್ ರೈಸ್ ಅಂತ ಹೇಳಿದ್ದು. ಫ್ರೈ ಅಂದರೆ ಫ್ರೈ ಆದ ರೈಸ್ ಅಂತ ಹೇಳಿ. ಹಾಗಾಗಿ ಗ್ಯಾಸ್ ಫಾಸ್ಟಲ್ಲಿಟ್ಟು ಯಾವಾಗಲೂ ಇಂಥದ್ದೆಲ್ಲ ಚೈನೀಸ್ ಐಟಮ್ ಎಲ್ಲ ಮಾಡ್ತಾರೆ ನೋಡಿ, ಆವಾಗ ಗ್ಯಾಸನ್ನು ಫಾಸ್ಟಲ್ಲಿ ಇಡಬೇಕು, ಸ್ಲೋ ಇಡಬಾರ್ದು. ಓಕೆ, ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕ್ಯಾಬೇಜನ್ನು ಹಾಕಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ನಾನಿಲ್ಲಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇದು ಬೇಗನೆ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಇದೆಲ್ಲ ತರಕಾರಿ ಇಲ್ಲದಿದ್ದರೆ ನೀವು ಪ್ಲೇನ್ ಕೂಡ ಮಾಡ್ಬೋದು, ಇದೆಲ್ಲ ಹಾಕಿನೇ ಮಾಡಬೇಕಂತ ಏನಿಲ್ಲ. ಕ್ಯಾರೆಟ್ ಇದೆ ಆದರೆ ಕ್ಯಾರೆಟನ್ನು ಕೂಡ ನೀವು ಸೇರಿಸ್ಬೋದು. ಓಕೆ, ಚೆನ್ನಾಗಿ ಇದು ಫ್ರೈ ಆಗಲಿ, ಸ್ವಲ್ಪ ಒಳ್ಳೆ ರೀತಿ ಫ್ರೈ ಆದಮೇಲೆ ನಾವು ಸಾಸ್ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದಕ್ಕೆ ಹಾಕೋಣ. ನಿಮ್ಮ ಹತ್ರ ಒಮ್ಮೆಲೆ ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಇದೆ ಆದರೆ ಈ ಟೈಮಲ್ಲಿ ನೀವು ಹಾಕಿದರೆ ಆಯಿತು. ಇಲ್ಲದವರು ನಾನು ಹೇಳಿದಾಗೆ ನೀವು ಸಾಸ್ ರೆಡಿ ಮಾಡಿದ್ವಿ ನೋಡಿ, ಆ ರೀತಿ ರೆಡಿ ಮಾಡಿದರೆ ಆಯಿತು ಸಾಸನ್ನು. ಓಕೆ, ಇವಾಗ ನಾನು ಇದಕ್ಕೆ ನಾವು ಫ್ರೈ ಮಾಡಿದ್ವಿ ನೋಡಿ ಎಲೆಕೋಸು, ಕ್ಯಾಬೇಜ್, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ, ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ನೀವು ಸ್ವಲ್ಪ ಜಾಸ್ತಿ ಮಾಡಿನೇ ಹಾಕಿ, ಎಷ್ಟು ಟೇಸ್ಟ್ ಆಗುತ್ತೆ ನೋಡಿ. ಓಕೆ, ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಇವಾಗ ರೈಸನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಇದಕ್ಕೆ ವೈಟ್ ರೈಸ್ ಯೂಸ್ ಮಾಡೋ, ಯಾವುದು ವೈಟ್ ರೈಸ್ ಕೂಡ ನೀವು ಯೂಸ್ ಮಾಡ್ಬೋದು, ಸೊಸೈಟಿ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಆದರೆ ತುಂಬ ಬೇಯಿಸಬಾರ್ದು, ಈ ರೀತಿ ಬಿಡು ಬಿಡುವಾಗಿ ಇರಬೇಕು. ಓಕೆ, ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ, ಉಪ್ಪು ಎಲ್ಲ ಇವಾಗಲೇ ನೋಡಿ, ಸ್ವಲ್ಪ ಕಮ್ಮಿ ಅಂತ ಎನಿಸಿದರೆ ನೀವು ಹಾಕ್ಬೋದು. ನಾನು ಆಲ್ರೆಡಿ ಎಲ್ಲದಕ್ಕೂ ಕೂಡ ಉಪ್ಪು ಹಾಕಿದ್ದೀನಿ, ಆಗ ಇದು ಕರೆಕ್ಟ್ ಇರುತ್ತೆ. ಓಕೆ, ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಗ್ಯಾಸ್ ಫಾಸ್ಟಲ್ಲಿಟ್ಟು ಮಿಕ್ಸ್ ಮಾಡಿ, ಫಾಸ್ಟಲ್ಲಿ ಇರಬೇಕು. ನಾನು ಸ್ವಲ್ಪ ಪಾತ್ರೆ ತೊಗೊಂಡಿದ್ದು ಸಣ್ಣದಾಯಿತು, ದೊಡ್ಡ ತೊಗೊಂಡಿದ್ರೆ ಇನ್ನೂ ಕೂಡ ಬೆಸ್ಟ್ ಆಗ್ತಿತ್ತು. ಓಕೆ, ಪರವಾಗಿಲ್ಲ. ಇವಾಗ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಎಗ್ ಫ್ರೈ ಮಾಡಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ, ಈ ರೀತಿ ಇದ್ದರೆ ಬಾಯಿಗೆ ಸಿಗುತ್ತೆ ನೋಡಿ, ಆವಾಗ ಟೇಸ್ಟ್ ಆಗುತ್ತೆ ಅದು. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಇದರಲ್ಲಿ ನಾವು ಹಾಕಿದ್ದೀವಿ ನೋಡಿ ಕ್ಯಾಬೇಜ್ ಬೋಂಡ ಅಂತ ಹೇಳ್ತಾರೆ ನೋಡಿ, ಫ್ರೈ ಮಾಡಿ ಹಾಕಿದ್ವಿ ನೋಡಿ, ಅದು ತಿನ್ನಲಿಕ್ಕೆ ತುಂಬ ಬೆಸ್ಟ್ ಆಗುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದು. ನೋಡಿದ್ರಲ್ಲ, ಯಾವುದೇ ಸಾಸ್ ಏನು ಬೇಡ ಇದಕ್ಕೆ. ಓಕೆ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದೆ ಆದರೆ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ. ಇಷ್ಟೇ ಮಾಡಲಿಕ್ಕಿರೋದು. ನೋಡಿದ್ರಲ್ಲ, ಯಾವುದೇ ಟೇಸ್ಟಿಂಗ್ ಪೌಡರ್ ಬೇಡ, ಯಾವುದೇ ಸೋಯಾ ಸಾಸು, ಚಿಲ್ಲಿ ಸಾಸ್ ಎಂಥದ್ದು ಕೂಡ ಬೇಡ. ಮನೆಯಲ್ಲೇ ನಾವೇ ತಯಾರು ಮಾಡಿ, 2 ಟೊಮೆಟೊ ಇದ್ದರೆ ಸಾಕು, ತಯಾರು ಮಾಡಿ ಈ ರೀತಿ ತಿನ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ, ಬಿಡು ಬಿಡುವಾಗಿ ತುಂಬ ಸೂಪರ್ ಆಗುತ್ತೆ ಇದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಉಂಟು. ಎಷ್ಟೇ ನೀವು ಮಾಡಿ ಖಂಡಿತವಾಗ್ಲೂ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಇದರಲ್ಲಿ ನಾನು ತೋರಿಸಿದಾಗೆ ಎಲೆಕೋಸು ನಿಮಗೆ ಮಾಡಲಿಕ್ಕೆ ಆಗದಿದ್ದರೆ, ಇಷ್ಟ ಇಲ್ಲದಿದ್ದರೆ ನೀವು ಅದನ್ನು ಮಾಡೋದೇನೂ ಇರ್ಬೋದು. ಫ್ರೈ ಮಾಡಿ ಹಾಕಿದರೆ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಎಗ್ ಬೇಕಿದ್ದರೆ ನಾನು 2 ಹಾಕಿದ್ದೀನಿ, ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಬೋದು. ಅಥವಾ ವೆಜ್ ತಿನ್ನೋದವರು ಎಗ್ಗನ್ನು ಸ್ಕಿಪ್ ಕೂಡ ಮಾಡ್ಬೋದು. ಒಮ್ಮೆಲೆ ಗೋಬಿ ಇದೆ ಆದರೆ, ಹೂಕೋಸು ಹೇಳ್ತಾರೆ ನೋಡಿ, ಅದು ಇದೆ ಆದರೆ ಅದು ಕೂಡ ನೀವು ಫ್ರೈ ಮಾಡಿದ್ದಕ್ಕೆ ಹಾಕ್ಬೋದು. ಓಕೆ, ಇಷ್ಟೇ ಮಾಡಲಿಕ್ಕಿರೋದು. ಸಿಂಪಲಾಗಿ ಟೇಸ್ಟಾಗಿ ಮಾಡಿ ಮನೆಯಲ್ಲಿ ಖಂಡಿತವಾಗ್ಲೂ ತಿನ್ನಿ, ಹಾಗೂ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಈ ರೆಸಿಪಿ ಲೈಕ್ ಆದರೆ ಲೈಕ್ ಮಾಡಿ. ಮನೆಯಲ್ಲಿರಿ, ಖುಷಿಯಾಗಿರಿ, ಹೆಲ್ತಿಯಾಗಿರಿ. ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.